ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ನೀಡುವಂಥ ಯೋಜನೆಗೆ ಇವತ್ತು ವಿದ್ಯುಕ್ತವಾಗಿ ಈ ಚಾಲನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯವರೇ ಮತ್ತು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀಮತಿ ಅಖಿಲ ಆ್ಯಂಡ್ ದೇರ್ ಟೀಮ್ ಮತ್ತು ಪ್ರೊಫೆಸರ್ ನಿರಂಜನ್ ಮತ್ತು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದಂಥ ಗೋಪಾಲ್ ಕೃಷ್ಣ ಹರೀಶ್ ಆ್ಯಂಡ್ ಅದರ್ ಆಫೀಸರ್ಸ್ ಅವರೇ ಇಲ್ಲಿ ಕೇಳ್ತಾ ಇಲ್ವಾ? ಹಾಂ, ಎಲ್ಲ ಅಧಿಕಾರಿಗಳೇ, ಇದು ಸ್ಟಾರ್ಟಿಂಗಲ್ಲಿ ಅದೇನಂತ ಜೋರಾಗಿ ಹೇಳೋದು ಬೇಕಿಲ್ಲ ಅಂತ ಹೇಳಿರಲಿಲ್ಲ. ಭಾಳ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಶಿಕ್ಷಣ ಪ್ರೇಮಿಗಳು, ವಿದ್ಯಾರ್ಥಿನಿಯರೇ, ಇಲ್ಲಿ ನಡೆದಿರುವಂಥ ನಮ್ಮೆಲ್ಲ ಉಪಕುಲಪತಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇದೊಂದು ಬಹಳ ಮಹತ್ವದ ದಿನ ರಾಜ್ಯಕ್ಕೆ. ನಮ್ಮ ರಾಜ್ಯದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿನಿಯರಿಗೆ, ಅಂದರೆ ಯಾವ ವಿದ್ಯಾರ್ಥಿನಿಯರು 10th ಸ್ಟ್ಯಾಂಡರ್ಡ್ ಅಥವಾ SSLC ಇಂದ ಹಿಡಿದು 12th ಸ್ಟ್ಯಾಂಡರ್ಡ್ವರೆಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಸರ್ಕಾರಿ ಶಾಲೆಗಳಲ್ಲಿ ಅವರು ಓದಿ ಆ ವ್ಯಾಸಂಗವನ್ನು ಕಂಪ್ಲೀಟ್ ಮಾಡಿ ಅವರು ಮುಂದೆ ಗ್ರ್ಯಾಜುಯೇಷನ್ಗೆ ಹೋಗ್ತಾರೆ. ಅಂದರೆ ಬ್ಯಾಚಲರ್ ಆಫ್ ಆರ್ಟ್ಸ್, ಬ್ಯಾಚಲರ್ ಆಫ್ ಸೈನ್ಸ್, ಬ್ಯಾಚಲರ್ ಆಫ್ ಕಾಮರ್ಸ್, ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಬೇರೆ ಬೇರೆ ಡಿಗ್ರಿಗಳಿಗೆ ಏನು ವಿದ್ಯಾರ್ಥಿನಿಯರು ಹೋಗ್ತಾರೆ, ಆ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ವತಿ ಸಹಭಾಗಿತ್ವದಲ್ಲಿ ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ನಾವು 30,000 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನ ಕೊಡಬೇಕಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರಲ್ಲಿ ಈಗ 10th and 12th ರಾಜ್ಯದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿನಿಯರ ಸಂಖ್ಯೆ ಅರೌಂಡ್ 52,000 ಇದೆ. ಅದರಲ್ಲಿ ಪ್ರಮುಖವಾಗಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ 37,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 30,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ನಾನು ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಈ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಮಂತ್ರಿಯಾಗಿ ನಾನು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನವ್ರನ್ನ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಎರಡನೇದಾಗಿ ಇವತ್ತು ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿದ್ದಂತೆ ಭಾಳಷ್ಟು ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಣ್ಮಕ್ಳನ್ನ ಆಫ್ಟರ್ 18 ಇಯರ್ಸ್ ಯಾವಾಗ ಆಗ್ತದೆ? PUC ಪಾಸ್ ಆದರೆ ಅವರು 18 ಇಯರ್ಸ್ ಆಗಿಬಿಡ್ತಾರೆ.
18 ವರ್ಷ ಆದಾಗ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪಾಲಕರು ಸ್ವಲ್ಪ ವಿದ್ಯಾರ್ಥಿನಿಯರಿಗೆ ಯಾಕೆ ಅವರು ಓದಬೇಕು, ಮದುವೆಯಾಗಿ ಬೇರೆಯವ್ರ ಮನೆಗೆ ಹೋಗ್ತಾರೆ, ಯಾಕೆ ಅವ್ರಿಗೆ ಹಣ ವೆಚ್ಚ ಮಾಡಬೇಕು ಅನ್ನುವಂಥ ಸಾಂಪ್ರದಾಯಿಕ ವಿಚಾರಗಳು ಇದ್ದೇ ಇದ್ದಾವೆ ನಮ್ಮ ಸಮಾಜದಲ್ಲಿ. ಆದರೆ ಕಡಿಮೆ ಆಗಿದೆ, ಮೊದಲಾಗಿ ಅಂದರೆ ಇಲ್ಲ. ಆದಾಗ್ಯೂ ಕೂಡ ಮಧ್ಯಮ ವರ್ಗ, ಬಡತನ ರೇಖೆಯಲ್ಲಿರುವಂಥ ವರ್ಗ ಮತ್ತು ಸಾಂಪ್ರದಾಯಿಕ ವರ್ಗ ವಿದ್ಯಾರ್ಥಿನಿಯರಿಗೆ ಯಾಕೆ ಹಣ ನಾವು ಖರ್ಚು ಮಾಡಬೇಕನ್ನಂಥ ಒಂದು ಮಾನಸಿಕ ಮನೋಭಾವನೆ ಬಂದುಬಿಟ್ಟಿರ್ತದೆ. ಅದಕ್ಕೆ ಇದು ಬರಬಾರ್ದು. ಈ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬೇರೆ ಬೇರೆ ಫೌಂಡೇಶನ್ಗಳು ಮುಂದೆ ಬಂದು ಈ ಥರದ ವಿದ್ಯಾರ್ಥಿ ವೇತನವನ್ನು ನೀಡಿದಾಗ ಈ ವಿದ್ಯಾರ್ಥಿನಿಯರು ಅದರ ಸದುಪಯೋಗ ಪಡ್ಕೊಂಡು, ಪಾಲಕರು ಅದರ ಸದುಪಯೋಗ ಪಡ್ಕೊಂಡ್ರೆ ವಿದ್ಯಾರ್ಥಿನಿಯರು ತಮ್ಮ ಸ್ವಂತ ಕಾಲ ಮೇಲೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ದೃಷ್ಟಿಯಿಂದ ಇಂಥ ಒಳ್ಳೆಯ ಕಾರ್ಯಕ್ರಮ ಬಂದಿರೋದನ್ನು ನಾನು ಸ್ವಾಗತಿಸ್ತೇನೆ. ಮತ್ತು ಪ್ರಮುಖವಾಗಿ ಇವತ್ತು ಯಾರು ಈ ವಿದ್ಯಾರ್ಥಿನಿಯರು ನಮ್ಮ ರಾಜ್ಯದಲ್ಲಿ ಏನು ಅಂದಾಜಿಸಿಕೊಂಡಿದ್ದೀವಿ 52,000 ವಿದ್ಯಾರ್ಥಿನಿಯರಿದ್ದಾರೆ ಅಂಥೇಳಿ, ಅಂದರೆ 12th ಸ್ಟ್ಯಾಂಡರ್ಡ್ ಪಾಸ್ ಆದವರು ಇನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್, ಅವರೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತೇವೆ. ಅಜೀಮ್ ಫೌಂಡೇಶನ್ ಪ್ಲಸ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸರ್ಕಾರ ಕೊಡಲಿಕ್ಕೆ ತಯಾರಿ. ಅದರ ಉಪಯೋಗವನ್ನು ನಮ್ಮ ರಾಜ್ಯದ ವಿದ್ಯಾರ್ಥಿನಿಯರು ತೆಗೆದುಕೊಳ್ಬೇಕು. ಇದಕ್ಕೆ ಯಾವುದೇ ಇನ್ಕಮ್ ಗ್ರೂಪ್ ಇಲ್ಲ, ಇನ್ಕಮ್ ಕ್ರೈಟೀರಿಯಾ ಇಲ್ಲ. ಎನಿಬಡಿ ಕ್ಯಾನ್ ಬಿ ಟೇಕ್ ದಿ ಸ್ಕಾಲರ್ಶಿಪ್, ನೋ ಕಾಸ್ಟ್ ಆ್ಯಂಡ್ ಕ್ರೀಡ್. ಇದೇ ಜಾತಿಯವ್ರಿಗೆ ಕೊಡಬೇಕು, ಇದೇ ಧರ್ಮದವ್ರಿಗೆ ಕೊಡಬೇಕು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಎಟ್ ಆಲ್. ಎನಿ ಗರ್ಲ್ ಕ್ಯಾನ್ ಟೇಕ್ ದಿಸ್ ಸ್ಕಾಲರ್ಶಿಪ್ ಫ್ರೀಲಿ. ಅದಕ್ಕೆ ಅವರು ಅಪ್ಲೈ ಮಾಡಬೇಕು. ಈಗ ಈ ವರ್ಷ ಅಂದರೆ 26-27ನೇ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ವೇರಿಯಸ್ ಡಿಗ್ರಿ ಕಾಲೇಜ್ಗಳಿಗೆ ಮೋರ್ ದ್ಯಾನ್ 33,000 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಇನ್ನೂ ಅಡ್ಮಿಷನ್ ಮಾಡಲಿಕ್ಕೆ ಟೈಮ್ ಇದೆ, ದರ್ ಈಸ್ ಎ ಟೈಮ್ ಫಾರ್ ದಿಸ್. ಅದಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿನಿಯರು ಅಡ್ಮಿಷನ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅರೌಂಡ್ 30,000 rupees, ನಾಟ್ ಫಾರ್ 1 year. ಈ ಉದಾಹರಣೆಗೆ ಡಿಗ್ರಿ BA, BCom, BSc 3 years ಡಿಗ್ರಿ ಕೋರ್ಸ್ ಇದೆ ನಮ್ಮಲ್ಲಿ. ಸೊ ದ್ಯಾಟ್ ಗರ್ಲ್ ವಿಲ್ ಗೆಟ್ 90,000 rupees in a 3 years. Engineering 1,20,000 rupees in a 4 years. Medical 5 years course, so you will get around 1,50,000 rupees. ಹೀಗಾಗಿ ಇದರ ಒಂದು ಲಾಭವನ್ನು ನಮ್ಮ ವಿದ್ಯಾರ್ಥಿನಿಯರು ತೆಗೆದುಕೊಂಡು ಅವರು ಶಿಕ್ಷಣದಲ್ಲಿ ಇನ್ನೂ ಹೆಚ್ಚು ಮುಂದೆ ಬಂದರೆ ಅವ್ರಿಗೆ ಸಬಲೀಕರಣ ಅಂದರೆ ಶಕ್ತಿ ಆಗ್ತದೆ, ಶಕ್ತಿ ಸಿಗ್ತದೆ. ವಿದ್ಯಾರ್ಥಿನಿಯರಿಗೆ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಇಲ್ಲದಿದ್ದರೆ ಈ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಹೆಣ್ಮಗಳು ಕಡಿಮೆ ಅಂತ ನೀವು ಅನಿಸ್ಕೋಬಾರ್ದು. ದೇರ್ ಶುಡ್ ಬಿ ಎನ್ ಜೆಂಡರ್ ಇಕ್ವಾಲಿಟಿ, ಅದು ನಮ್ಮ ಉದ್ದೇಶ. ಅದಕ್ಕೆ ನೀವು ಇದರ ಲಾಭವನ್ನು ನಮ್ಮ ವಿದ್ಯಾರ್ಥಿನಿಯರು ರಾಜ್ಯಾದ್ಯಂತ ತೆಗೆದುಕೊಳ್ಬೇಕು ಅನ್ನೋದಕ್ಕಾಗಿ ನಾವಿವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ದೇವೆ. ನಾನು ನನ್ನ ಮಾಧ್ಯಮದ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಇದನ್ನು ಹೆಚ್ಚು ನೀವು ಆದ್ಯತೆಯ ಮೇರೆಗೆ ಸ್ವಲ್ಪ ಪ್ರಚಾರವನ್ನು ಕೊಡಬೇಕು. ಯಾಕಂದರೆ ಇದು ನಮ್ಮ ರಾಜ್ಯದ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು. ಅದಕ್ಕೆ ಇದನ್ನು ಸವಿಸ್ತಾರವಾಗಿ ಬರೆದ್ರೆ ಮೆಸೇಜ್ ವಿಲ್ ಗೋ ಟು ದೇಮ್. ದಟ್ಸ್ ವೈ ರಿಕ್ವೆಸ್ಟಿಂಗ್ ಮೈ ಪ್ರೆಸ್ ಫ್ರೆಂಡ್ಸ್ ಟು ಹೆಲ್ಪ್ ಇನ್ ದಿಸ್ ಮ್ಯಾಟರ್ ಹೇಳಿ. ಮತ್ತು ಅದರ ಜೊತೆಗೆ ಇದು ಆಗಸ್ಟ್ 31ರವರೆಗೆ ಈ ಇದನ್ನು ಅರ್ಜಿ ಹಾಕಲಿಕ್ಕೆ ಟೈಮ್ ಇದೆ ಸ್ಟಿಲ್. ಮತ್ತು ಸೆಕೆಂಡ್ ಫೇಸ್ ಅದ್ರ ವಿವರವನ್ನು ನಮ್ಮ ಇವರು ಕೊಡ್ತಾರೆ. ಫಸ್ಟ್ ಫೇಸಲ್ಲಿ ಆಗಸ್ಟ್ 31, ಸೆಕೆಂಡ್ ಫೇಸ್ ಜನವರಿ ಇದೆ. ಅದು ಕಾಲಕ್ಕೆ ಅದೆಲ್ಲ ಮಾಡ್ತೇವೆ. ಒಟ್ಟಾರೆ ಈ ದೀಪಿಕಾ ಯೋಜನೆ ನಮ್ಮ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ಅನುಕೂಲತೆ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನು ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ರಾಜ್ಯದ ಜನತೆಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.